23-24ನೇ ಬಜೆಟ್ ನಲ್ಲಿ ಶ್ರೀ ಬೊಮ್ಮಾಯಿ ಅವರ ಬಜೆಟ್ ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಬಗ್ಗೆ ಅವರು ಘೋಷಣೆ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ಕೊಂತೇನೆ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ. ನಮ್ಗೆ 370 ಜನ ಬೇಕಂತಿಲ್ಲ, ಅಲ್ಲಂಗ 5,000 ಕೋಟಿ ಆ ನಮ್ಮ ಕಲ್ಯಾಣ ಕರ್ನಾಟಕ ಕೊಡ್ತೀರಿ. ಅದೇ ಟೈಪ್ ಇಲ್ಲೂ ಕೂಡ ಅಡಿಷನಲ್ 5,000 ಕೋಟಿ ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ರಿ. ಈ ಭಾಗದ ಅಭಿವೃದ್ಧಿ ಆಗಾಕ ಸಾಧ್ಯ ಆಗ್ತದೆ. 2020ರ ಒಂದು ಆರ್ಡರ್ ಇದೆ, ಸರ್ಕಾರದ ಆರ್ಡರ್, ಬೊಮ್ಮಾಯಿ ಸರ್ಕಾರದ ಆರ್ಡರ್. ಅದರಲ್ಲಿ 23 ಆಫೀಸ್ಗಳು ಈ ಸುವರ್ಣ ಕರ್ನಾಟಕಕ್ಕೆ ಶಿಫ್ಟ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಆ ಆರ್ಡರ್ಗಳು ಗವರ್ಮೆಂಟ್ ಆರ್ಡರ್ ಆದ್ರೂ ಕೂಡ ಇನ್ನು 23ರಲ್ಲಿ ಒಂದೇ ಒಂದು ಆಫೀಸ್ ಕೂಡ ಸುವರ್ಣ ಕರ್ನಾಟಕದ ಈ ಬಿಲ್ಡಿಂಗ್ ಗೆ ಶಿಫ್ಟ್ ಆಗಿಲ್ಲ. ಅದಕ್ಕೆ 23 ಆಫೀಸ್ ಆರ್ಡರ್ ಏನೈತಿ ಅದನ್ನ ಇಲ್ಲಿ ಆಫೀಸ್ಗಳನ್ನು ಇಲ್ಲಿ ಶಿಫ್ಟ್ ಮಾಡುವಂತ ವಿನಂತಿಯನ್ನ ನಾನು ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲದೆ ನಮ್ಮ KKDRB ಅಲ್ಲಿ ಏನ ರಿಕ್ರೂಟ್ಮೆಂಟ್ ಆಗ್ತಾವು, ಆ ರಿಕ್ರೂಟ್ಮೆಂಟ್ ಆದವರು ಕನಿಷ್ಠ 20 ವರ್ಷ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡೋದು. KKRB ಕೆಲಸ ರಿಕ್ರೂಟ್ಮೆಂಟ್ ಆದ ಹೆಸರಿನಲ್ಲಿ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಅವರು ಬೇರೆ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಮತ್ತು ಅಲ್ಲಿ ಅಧಿಕಾರಿಗಳ ಕೊರತೆ ಆಗ್ತೈತೆ. ಹಾಗಾಗಿ ಕನಿಷ್ಠ 20 ವರ್ಷ ಇದ್ಯಾವುದು ಸರ್ಕಾರಕ್ಕೆ ದುಡ್ಡು ಖರ್ಚಾಗುವಂತ ವಿಷಯ ಅಲ್ಲ. ಅದರ ನಂತರ FMCG ಕ್ಲಸ್ಟರ್ ಬಗ್ಗೆ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ FMCG ಕ್ಲಸ್ಟರ್ ಅದನ್ನ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಸ್ಪೆಷಲ್ ಪರ್ಮಿಷನ್ಸ್ ಅದು ಕೊಟ್ಟಿದ್ವಿ. ಅದ್ರ ಬಗ್ಗೆ ಬದ್ಧತೆ ಈಗಿನ ಸರ್ಕಾರ ಕೂಡ ಕಂಟಿನ್ಯೂ ಮಾಡಿದ್ದು ಒಳ್ಳೇದು. ಆದ್ರೆ ಇದರಲ್ಲಿ ನಮ್ಮ ಸರ್ಕಾರ ಬಹಳ ಪ್ರಯತ್ನ ಮಾಡಿ 95 ಲಕ್ಷ ರೂಪಾಯಿಗೆ ಅವರಿಗೆ ಒಪ್ಪಿಸಿದ್ವಿ ನಾವು ಲ್ಯಾಂಡ್ ತಗೊಳಕ್. ಈಗ ಅದು 135 ಲಕ್ಷ ರೂಪಾಯಿ ಲ್ಯಾಂಡ್ ಹೆಚ್ಚಾಗಿದೆ. ಅದು ಅಕ್ವಿಷನ್ ಕಾಸ್ಟ್ ನನಗನ್ಸಿದ ಮಟ್ಟಿಗೆ 20-25 ಲಕ್ಷ ರೂಪಾಯಿಗಿಂತ ಹೆಚ್ಚಿಲ್ಲ. ಹಾಗಾಗಿ ದಯಮಾಡಿ ರೇಟ್ ಅನ್ನು ಏರಿಸಬೇಡ್ರಿ. ಮೊದಲಿನ ರೇಟ್ ಏನಿತ್ತು 95 ಲಕ್ಷ ರೂಪಾಯಿ, ಅದೇ ರೇಟಿಗೆ FMCG ಲ್ಯಾಂಡ್ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ಈಗ ನಿಮ್ಗೆ ಗೊತ್ತೈತಿ, ನಮ್ಮ ಮೈಸೂರಿಗೆ ಹೋದಾಗ ಬಹಳ ಖುಷಿ ಆಗ್ತೈತಿ, ಮಂಡ್ಯ ಖುಷಿ ಆಗ್ತೈತಿ, ಹಾಸನ ಖುಷಿ ಆಗ್ತೈತಿ. ಆದ್ರೆ ನಮ್ಮ ನಗರದ ಹುಬ್ಬಳ್ಳಿ ಧಾರವಾಡ ಇರ್ಲಿ, ಬಳ್ಳಾರಿ ಇರ್ಲಿ, ಬಿಜಾಪುರ ಇರ್ಲಿ, ಬೆಳಗಾಂ ಇರ್ಲಿ, ಈ ಎಲ್ಲಾ ನಗರಗಳ ಪರಿಸ್ಥಿತಿ ಬಹಳ ಕೆಟ್ಟೈತಿ. ಅದಕ್ಕೆ ಸ್ಪೆಷಲ್ ಫಂಡ್ಸ್ ಇದ್ರ ಸಂಬಂಧ ಅಭಿವೃದ್ಧಿಗೆ ಬೇಕಾಗ್ತೈತಿ. ಅದಕ್ಕೆ ಸ್ಪೆಷಲ್ ಫಂಡ್ ಗಳ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ, ಅದನ್ನ ನಾವು ದಯಮಾಡಿ ಉಲ್ಲೇಖ ಮಾಡ್ರಿ. ನಮಗೆ ಕನಿಷ್ಠ 200 ಕೋಟಿ ರೂಪಾಯಿ ವರ್ಷಾನು ಕೊಡುವಂತದ್ದು ಮಾವು ಅಭಿವೃದ್ಧಿ ಕೇಂದ್ರ ಧಾರವಾಡಕ್ಕೆ ಆಗಬೇಕಾಗಿದೆ. ಅದನ್ನೊಂದು ಆಮೇಲೆ ಕೃಷ್ಣಾಗೆ 1 ಲಕ್ಷ ಕೋಟಿ ಬೇಕು. ಅದ್ರ ಬಗ್ಗೆ ಕೂಡ 1,000 ಕೋಟಿ ಕೊಡ್ರಿ ಅಂತ ವಿನಂತಿ ಮಾಡಿಕೊಂಡು ಇವತ್ತಿನ ಬಜೆಟ್ ದಲ್ಲಿ, ಇವತ್ತಿನ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಒಂದೇ ಒಂದು ರೂಪಾಯಿ ಕೂಡ ಉತ್ತರ ಕರ್ನಾಟಕ ಕೊಟ್ಟಿಲ್ಲ. ದಯಮಾಡಿ ನಾವು ವಿನಂತಿ, ಬಜೆಟ್ ಅಲ್ಲಲ್ಲ, ಅಮೌಂಟ್ ಅನ್ನು ಕೊಡಬೇಕು.